ಈ ಗೋಪಿ ಬಂದು ಇಲ್ಲವನೇ. ಅಂತಾಗೆ ಒಂದು 20 ಲಕ್ಷ ದುಡ್ಡು ಐತಂತೆ. ಇವಾಗ ನಾನು ಅನ್ಕೊಂಡಿದ್ರಿ ಚೆನ್ನಾಗಿರ್ಬೇಕು. ಬೇಡ, ಅವ್ನು ಸವಾಸನೆ ಬೇಡ, ಬಿಟ್ಟಾಕ್ಬಿಡ್ತೀನಿ. ಅವ್ನು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನು ಎಷ್ಟೊಂದೆಲ್ಲ ಕೇಳ್ಕೊಂಡ್ರು ಅವ್ನು ನನಗೆ ಹಿಂಗೆ ಮಾಡ್ಬಿಟ್ನಲ್ಲ. ಇಲ್ಲ, ನಾನು ಏನಾದರೂ ಒಂದು ಸಾಧನೆ ಏನಾದ್ರು ಮಾಡಬೇಕು. ಮಾಡ್ತೀನಿ. ನನ್ನ ತಮ್ಮ ಹೆಂಡ್ತೀನಿ ಇಬ್ಬರೂ ಕೆಲ್ಸಕ್ಕೆ ಕಳಿಸ್ತೀನಿ. ಕೆಲ್ಸಕ್ಕೆ ಕಳಿಸ್ಬಿಟ್ಟು ನಾನು ಯಜಮಾನಿಕೆ ಮಾಡಿಕೊಂಡು ಮನೇಲಿರ್ತೀನಿ. ನಾನು ಮನೇಲಿ ಏನಾದರೂ ಸ್ವಲ್ಪ ಕೆಲಸ ಮಾಡಿಕೊಡ್ತೀನಿ, ನೀವಿಬ್ಬರು ದುಡೀರಿ ಅಂತ ಹೇಳ್ತೀನಿ. ನಾವೊಂದು ಮನೆ ಕಟ್ಟೋಕ್ಕಾಗುತ್ತೆ ಅಂತೇಳಿ. ನನ್ನ ತಮ್ಮನೇ ನನಗೆ ಗತಿ. ನನ್ನ ತಮ್ಮನ ಹತ್ರನೇ ಇರ್ತೀನಿ ಇನ್ಮೇಲಿಂದ ನಾನು. ನನಗೆ ಅವರಿಬ್ಬರು ಅಕ್ಕ ತಮ್ಮ ಇಬ್ಬರು ಮಾತಾಡೋದು ನೋಡ್ಬಿಟ್ಟು ಶಾಕ್ ಆದಂಗೆ ಆಗ್ಬಿಡ್ತು. ಅವನ ಹತ್ರ 20 ಲಕ್ಷ ದುಡ್ಡು ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಅಲ್ಗೂ ಬಿಡು ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಮಾತಾಡ್ಸಿದ್ರೆ ಹಾಗೆ ನನಗೆ ಹಿಡ್ಕೊಂಡು ಹೊಡಿಯೋಕೆ ಬರ್ತಾನೆ. ಅವ್ನು ಸವಾಸನೆ ಬೇಡ. ಇಷ್ಟೇ ನನ್ನ ಜೀವನ. ಅವ್ನು ಯಾವತ್ತೂ ಬದಲಾಗಲ್ಲ. ಮದುವೆ ಆಗ್ತಾನಂತ ಆಗಲಿ ಆ ಶಕ್ತಿನ ನನ್ನ ಮಕ್ಕನ ಮಗಳನ್ನ ಮದುವೆ ಆಗಿ ನಾನು ಚೆನ್ನಾಗಿರ್ತೀನಿ ಕಣೆ ಅಂತ ಹೇಳ್ತಾನೆ. ಅವಳು ಒಳ್ಳೆಯವಳಲ್ಲ ಅಕ್ಕವನ. ಇಬ್ಬರು ಹಂಗೆ ಹಿಂಗೆ ಬರ್ತಾರೆ ಮಾತಾಡ್ಸೋದಕ್ಕೆ. ಇವಾಗಿಲ್ಲ, ನಾನು ನನ್ನ ತಮ್ಮ ಹೇಳ್ತೀನಿ ಇಬ್ಬರನ್ನು ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತೀನಿ. ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಇಟ್ಕೊಂಡು ಯಜಮಾನಿಕೆ ಮಾಡ್ತೀನಿ. ನಾನು ಇವಾಗ ಈ ಮನೆ ಯಜಮಾನಿ. ಯಾಕಂದರೆ ಇವಾಗ ನನ್ನ ತಮ್ಮ ಹೆಂಡತಿಗೆ ಅವರಿಬ್ಬರಿಗೂ ಅನುಭವ ಸಾಲದು. ಇವಾಗ ನಾನೇ ದೊಡ್ಡವಳಾಗಿರೋದ್ರಿಂದ ನಾನು ಈ ಮನೇಲಿ ಯಜಮಾನಿಕೆ ಮಾಡಿಕೊಂಡು ಇದ್ದು ಬಿಡ್ತೀನಿ. ಯಾಕೆ ಅಮ್ಮಯ್ಯ ಇಲ್ಲಿ ಕೂಕೊಂಡಿದ್ಯಾ? ಹಾಕಿಲ್ಲ ಕಣಕ್ಕ, ಬೇಜಾರಾಯ್ತು ಕೂಕಂಡೆ. ಏನು ಮಾಡೋದು, ಸುಮ್ಮನೆ ಜನ ಏನೆಲ್ಲ ಮಾತಾಡಿದ್ರು. ಸುಮ್ಮನೆ ಯಾತೈತೋ ಮಾತಾಡಿ ಇಲ್ಲದೆಲ್ಲ ಗೂಬೆ ಕೂರಿಸಿದ್ರಲ್ಲಕ್ಕ ಬೇಜಾರು. ನಾನು ಓಟ ಹಿಂಗಾಗಿರೋದ್ರಿಂದನ ಮಾತಾಡ್ತಾರಮ್ಮ. ಯಾರು ಇಲ್ದಲ್ಲ ಯಾರು ಮಾತಾಡಲ್ಲ, ಇರೋದೇ ಮಾತಾಡೋದು ಕಣಮ್ಮ. ಯಾಕ ನಾವಂಥದ್ದು ಮಾಡಿಲ್ಲ. ಸುಮ್ಮನೆ ಕವನ ಅವ್ರ ತಮ್ಮಂಗೆ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಹಿಂಗೆ ಮಾಡೋದ್ಲು. ಬಿಡಾಕತ್ತ ಮಾತಾಡಿದ್ರು ಮಾತಾಡ್ಕೊಂಬ್ಲೇಳು. ಹಿಂಗೆ ಅಣ್ಣಂತಾಗೆ ತಪ್ಪಾಯ್ತು ಕಣಪ್ಪ, ಇನ್ಮೇಲೆ ಹಂಗೆ ಮಾಡಲ್ಲ ಅಂತ ಸುಮ್ಮನೆ ಗಂಡ ಹೆಂಡತಿ ಸೆನಕ್ಕಿರ್ರಿ. ಯಾರು ಆಗಲ್ಲ. ತಮ್ಮ ಹೆಂಡತಿ ಅಂತ ಇವಾಗ ಹೆಂಗ ಸೆನಕ ಇದ್ದಾರೆ. ನಾಳೆ ದಿನ ಅವಳು ಮೂಗು ಮುಷ್ಣಿ ತಿರುವೇಳೆ ಅಂದ್ರೆ ಏನ್ ಮಾಡ್ತೀಯ? ಅವಾಗ ಎಲ್ಗೆ ಹೋಗ್ತೀಯಳು? ಅದಕ್ಕೇನೆ ಸುಮ್ಮನೆ ಸೆನಕಿತ್ಕೊಂಡು ಹೋಗಮ್ಮ ಗಂಡಂತಾಗೆ. ಜಗಳ ಮಾಡ್ಕೊಂಬಕ್ ಹೋಗ್ಬೇಡ ಅಕ್ಕ. ಇವಾಗಿನ ಚೆನ್ನಾಗಿರ್ತೀನಿ ಅಂತ ಕೇಳಕ್ ಹೋಗಿದ್ದೆ. ಅವನಂಗೆ ನಾ ಹೇಳ್ದಂಗೆ ಆಡ್ದ. ಹೆಂಗ್ ಆಡ್ದ ಗೊತ್ತಾ? ಅದಕ್ಕೆ ಸುಮ್ಮನೆ ಬಂದೆ ಅಕ್ಕ. ಬಿಡು, ಇವಾಗ ನನ್ನ ತಮ್ಮ ಹೆಂಡತಿ ನಂಗೆ ಮಾಡಲ್ಲ. ಅವ್ರು ಯಾವತ್ತೂ ನಾನು ನೋಡ್ಕೊಂತ ನಾನು ಹೇಳ್ದಂಗೆ ಕೇಳ್ತಾರೆ. ನಮ್ಮ ತನ್ವಿ ನಂಗೆ ನಾನು ಹೇಳ್ದಂಗೆ ಕೇಳ್ತಾಳೆ. ಇವಾಗ ಅಕ್ಕ ನೀನು ಆರಾಮಾಗಿ ಇದ್ಬಿಡಕ್ಕ, ನೀನೇನು ಟೆನ್ಷನ್ ತಗೋಬೇಡ ಅಂತಾಳೆ ನಮ್ಮ ತನ್ವಿ. ನನ್ನ ತಮ್ಮನೂ ಹಂಗೆ ನೀನೇನು ಆರಾಮಾಗಿ ಇದ್ಬಿಡಕ್ಕ ಅಂತಾನೆ. ಬಿಡಾಕತ್ತ ಏನು ಹಣೆ ಬಾರ್ದಾಗಿದ್ದಂಗೆ ಆಗುತ್ತೆ. ನಾನು ನನ್ನ ತಮ್ಮ ಹೆಂಡತಿ ಹೆಂಗ ಜೀವನ ಮಾಡ್ತೀವಿ. ನಾವು ಒಂದು ಮನೆ ಕಟ್ಟಿಸ್ತೀವಿ. ನಾವು ಒಂದು ಮನೆ ಕಟ್ಸಿ ನಾವು ಹೆಂಗೋ ನಿಮ್ದಾಗ ಜೀವನ ಮಾಡ್ತೀವಿ. ಬಿಡಾಕ ಸರಿ ಅಮ್ಮ, ಆಯ್ತು ಹೇಳು. ಹೆಂಗ ಸೆನಕಿರೋದೇ ಬೇಕಾಗಿರೋದು. ಹೋಗ್ತೀನಿ, ಮನೆ ಹತ್ರ ಹೋಗ್ಬೇಕು, ಹೋಗ್ತೀನಿ. ಇವಳಗ ಮರ್ಯಾದಿಲ್ ತಗ. ದರ್ಗಾನೇ ಮರ್ಯಾದಿರಲ್ಲ. ಇವರೇನು ಯಾತಿ ಯೋಚನೆ ಮಾಡಲ್ಲ. ಏನಂದ್ರೆ ಏನು ಎತ್ತ ಅಂತ. ನಮ್ಮಂತರಾಗಿದ್ರೆ ಊರಾಗೆ ತಲೆ ಎತ್ಕೊಂಡು ಓಡಾಡ್ತಿರ್ಲಿಲ್ಲ. ಏನಂತ ಓಡಾಡ್ತಾಳೋ ಏನೋ ಊರಾಗೆ. ಅಲ್ಲ ಕಣೆ ಗೌರಮ್ಮಕ್ಕ, ಏನಂತ ಓಡಾಡ್ತಾಳೆ ಇವಳು ಊರಾಗೆ ತಲೆ ಎತ್ಕೊಂಡು ಹೋಗತ್ತ. ನನಗಂತೂ ನೋಡಿರ್ ಬೋಲ್ಸಿಟ್ಟು ಬರುತ್ತಮ್ಮ ಹೇಳು. ಅವ್ರಿಗೇನು ಏನು ಅನ್ಸಲ್ಲ. ಅವಳಿಗಾಲೇನೆ ರೋಣಿ ಆಗೈತಿ. ಅವಳಿಗೇನು ಯಾರೇನ ಮಾತಾಡ್ಕೊಂಬ್ಲಿ, ಯಾರೇನ ಅಂಬ್ಲೇಳು ಅಂತಾಳೆ. ಈಗ ತಮ್ಮ ಹೆಂಡ್ತಿ ನೋಡ್ಕೊಂಬ್ತಾಳೆ, ನಾನು ಸೆನಕಿರ್ತೀನಿ ಅಂತಾಳೆ. ಈಗ ಗಂಡಂತಾಗೆ ದೊಡ್ಡ ಇರೋದು ಗೊತ್ತಾಗಿ ಸೆನಕಿರ್ತೀನಿ ಅಂತ ಹೋದ್ಲು. ಅಕ್ಕಳ ನಾನು ಗಂಡ ಇಬ್ರು ಸೇರ್ಕೊಂಡು ಅವ್ರು ಹಿಡ್ಕೊಂಡು ಹೊಡೆದು ಬಿಟ್ರು. ಇಷ್ಟದಿಂದ ಗಲಾಟೆ ಆಯ್ತು. ಅದಕ್ಕೆ ಈಗ ಹೋಗ್ತಾ ಇದ್ದಾಳೆ. ತಮ್ಮ ಹೆಂಡ್ತಿ ಇನ್ಯೋಸ್ತಿನ ಹಾಕ್ತಾರಮ್ಮ. ಅವಳು ತನ್ವಿದ್ದು ಬೇಡ. ಯಮ್ಮ ನೋಡಕ್ಕೆ ಹಿಂಗೆ ಇದ್ದಾಳೆ. ಯಪ್ಪ ಅವಳಿದ್ದು ಬೇಡ, ಅವಳು ಸಮಸ್ಯೆನೇ ಬೇಡ ಆಗುತ್ತೆ. ಅವಳಿಗೂ ಒಂದಲ್ಲ ಒಂದಿನ ಗೊತ್ತಾಗುತ್ತಾಗ. ಸುಮ್ಕಿರಿ, ಹೇಳಿರೆ ಕೇಳಲ್ಲ. ಹೆಂಗ ಕಾವನಮ್ಮ ತಮ್ಮಗೆ ಶಕ್ತಿನ ಕೊಟ್ಟು ಮದುವೆ ಮಾಡ್ತಾಳಂತ ಸುಮ್ಮನೆ. ಕೊಟ್ಟು ಮಾಡ್ಲಿ, ಕೊಟ್ಟು ಮದುವೆ ಮಾಡಿರತ್ತ ಹೆಂಗ ಸೆನಕಿರ್ತಾಳ. ಮಸ್ತ ದುಡ್ಡು ಮಾಡ್ಯವನಂತೆ. ಒಂದು 20-25 ಲಕ್ಷ ದುಡ್ಡು ಇಕ್ಕೇಳವನಂತಮ್ಮ. ಒಂದು 25 ಲಕ್ಷ ದುಡ್ಡು ಐತಂತೆ. ಅವಾಗ ಹಂಗಾನ ಮನೆಗಿನೇ ಕೊಡ್ತಾನಂತಿಲ್ಲೇ ಶಕ್ತಿನ ಕೊಟ್ಟು ಮದುವೆ ಮಾಡ್ತಾರೆ. ಇವಾಗ ಇಲ್ಲೇ ಇರ್ತಾನೆ. ಇಲ್ಲೇ ನೋಡಿ ಹುರ್ಕೋಬೇಕು ತಾಡಿ ಇವಳು. ಬಾರ್ತಾ ಇರೋ ತಮ್ಮನ ಗಂಡ ಇಬ್ರು ಊರ್ ಕಡೆಗೆ ಹೋದ್ರತ್ತ. ಹೆಂಗ ಅವ್ರು ಊರ್ ಕಡೆಗೆ ಹೋದ್ರು. ಇನ್ಯಾತಿಲ್ಲಲ್ಲ ಬಾ, ಅವ್ರು ಹೆಂಗ ತವ್ರ ಪಾಡಿಗೆ ಅವ್ರು ಅಲ್ಲಿರ್ತಾರೆ. ಪಾಟಿ ಇವಳು ಹೆಂಗನ ಮಾಡ್ಕೊಂಬ್ಲಾಳ. ನಡಿಯಮ್ಮ. ಯಾಕೆ ಅವಳಿಗೆ ಗೊತ್ತಾಗುತ್ತೆ ಮುಂದೊಂದಲ್ಲ ಒಂದಿನ. ಇವಳು ತನ್ನಿಗೂ ಗೊತ್ತಾಗ್ಬೇಕಾಗ ಹಿಂಗೆಲ್ಲ ಆದ್ಮೇಲೆ ಅವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡವಳಲ್ಲ. ಅವ್ರ ಅಮ್ಮನ ಹಿಂಗೆ ಮಾಡಿದ್ದು ಜೇಕ ಹೇಳ್ದಂಗೆ ಕೇಳ್ದಂಗೆ. ನಮ್ಮ ತನ್ನಿಗೂ ನನ್ನ ತಮ್ಮನಿಗೆ ಹೇಳ್ಬಿಡ್ತೀನಿ, ನೀವಿಬ್ರು ಚೆನ್ನಾಗಿ ದುಡೀರಿ. ಚೆನ್ನಾಗಿ ದುಡ್ದುಬಿಟ್ಟು ಒಂದು ಮನೆ ಕಟ್ಟಿಸ್ರಿ. ನನಗೆಲ್ಲ ದುಡ್ಡು ತಂದು ಕೊಡಿ. ನಾನು ಯಜಮಾನಿಕೆ ಮಾಡ್ತೀನಿ. ನಾವು ಒಂದು ಮನೆ ಅವ್ನ ಎದುರಿಗೊಂದು ಮನೆ ಕಟ್ಸೋಣ ಅಂತ ಹೇಳ್ತೀನಿ. ನಾವು 15-20 ಲಕ್ಷ ದುಡ್ಡು ದುಡಿಯೋದೇನು ದೊಡ್ಡದಲ್ಲ. ಮನ್ಸು ಮಾಡಿದ್ರೆ 15-20 ಲಕ್ಷ ಏನು 30-40 ಲಕ್ಷ ದುಡ್ಡು ದುಡಿಬೋದು. ಏನು 15-20 ಲಕ್ಷ ದುಡ್ಡು ದುಡಿಯೋದು ನಮಗೇನು ಕಷ್ಟ ಅನ್ಕೊಬಿಟ್ಟವ್ರೆ. ಏನು 15-20 ಲಕ್ಷ ದುಡ್ಡು ಐತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಕಣಪ್ಪ. ನಾನು ಅವನು ಎಲ್ಲಿ ಕೆಲ್ಸಕ್ಕೆ ಹೋದಾಗಿಂದ ಇಕ್ಕೇಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ದುಡ್ಡು ಇಕ್ಕೇಳೋನಂತೆ.
ನೋಡಪ್ಪ ಈಗ ದುಡ್ಡು ಇರೋದಕ್ಕೆ ತಮ್ಮ ಕೊಡ್ತಾಳೆ ದುಡ್ಡಿಗಾಗಿನ ತಮ್ಮ ಕೊಟ್ಟು ಮದುವೆ ಮಾಡ್ತಾಳೆ ವಯಸ್ಸಾಗಿರೋನ್ಗೆ ಆಪಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಅಯ್ಯೋ ಅದೇನಂತ ಆಗುತ್ತೋ ಏನೋ ಅದಲ್ಲ ತಿಂಗಳೇ ಕಾಪ್ರ ಮಾಡಿದ್ಲಿ ನೀವು ಅಂತಾಗಿ ಇನ್ನಿವಸ್ತಿನ ಕಾಪ್ರ ಮಾಡ್ತಾಳೆ ನೋಡ್ತೀನಿ ಅವಳು ಇನ್ನಿವಸ್ತಿನ ಕಾಪ್ರ ಮಾಡ್ತಾಳೆ ಅಂತ ಹಂಗೆ ಹೇಳಿದ್ದೀನಿ ಇನ್ನಿವಸ್ತಿನ ಕಾಪ್ರ ಮಾಡ್ತಾಳೆ ನಾನು ನೋಡ್ತೀನಿ ಅಂತ ತನ್ವಿ ತನ್ವಿ ಕರಿಯಮ್ಮಕ್ಕ ಬನ್ನಿ ನಾನು ಪಾತ್ರೆಗಳೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಪಾತ್ರೆಗಳೆಲ್ಲ ತಗೊಂಬಂದಿದ್ವಲ್ಲ ಅವನ್ನೆಲ್ಲ ಜೋಡಿಸ್ಕೊಂತ ಇದ್ದೆ ಬನ್ನಿ ಅಕ್ಕ ರೆಡಿ ಮಾಡ್ಕೊಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡಿ ಇಬ್ರು ಚೆನ್ನಾಗಿ ದುಡಿರಿ ಸರಿನಾ ನಾವು ಒಂದು ಮನೆಗಿನ ಕಟ್ಸೋಣ ಕಟ್ಟನ್ ಬಿಡಾಕ ದೊಡ್ದು ಏನು ಮನೆ ಕಟ್ಟೋದೇನು ದೊಡ್ಡದಲ್ಲ ಕಟ್ಟನ್ ಬಿಡಾಕ ನಾವು ಕೆಲ್ಸಕ್ಕೆ ಹೋಗ್ತೀವಿ ದುಡಿಯೋಣ ಅದೇ ಮತ್ತೆ ಚೆನ್ನಾಗೆ ದುಡಿದ್ಬಿಟ್ಟು ನನ್ನ ಕೈಗೆ ತಗೊಂಬಂದು ಕೊಡ್ರಿ ಸರಿನಾ ನೀವು ₹1 ನಾ ಬೇಕಂದ್ರೂ ನನ್ನ ಕೈಯಿಂದ ಹೊರ್ಟೋಗ್ಬೇಕು ನಿಮಗೆ ಏನೇ ಬೇಕಿದ್ರು ನನ್ನ ಕೇಳ್ರಿ ನೀವಿಬ್ರು ದುಡಿದು ನನ್ನ ಕೈಗೆ ತಂದ್ಕೊಡಿ ನಾನು ಮನೆಯಾಗ ಯಜಮಾನಿಕೆ ಮಾಡ್ತೀನಿ ಯಜಮಾನಿಕೆ ಮಾಡ್ಕೊಂಡು ನಾನು ಉಳಿಸ್ಕೊಟ್ಟು ನಾನು ಇಲ್ಲಿ ಜಾಗ ತಗೊಂಡು ನಿಮ್ಗೊಂದು ಮನೆ ಕಟ್ಟಿಸ್ಕೊಂಡು ಕೊಡ್ತೀನಿ ಸರಿನೇ ಹೇಳ್ತಾ ಇರೋದು ಅರ್ಥ ಆಗ್ತೈತಾ ಇಲ್ಲ ನೋಡು ನೀವು ₹1 ಇಟ್ಕೊಳಕ್ಕೆ ಹೋಗ್ಕೊಡ್ದು ದುಡ್ದಿರೋದನ್ನ ನನ್ನ ಕೈಗೆ ತಗೊಂಬಂದು ಕೊಡ್ರಿ ಸರಿ ಆಯ್ತಕ್ಕ ನೀವೇ ದೊಡ್ಡವ್ರು ಇವಾಗ ನಮ್ಮ ಮನೆಯಾಗೆ ನೀವೇ ಎಲ್ಲ ನೋಡ್ಕೋಬೇಕು ದುಡ್ದು ತಗೊಂಬಂದು ಕೊಡ್ತೀವಿ ಹೇಳ್ರಿ ನಿನ್ನ ತಮ್ಮನೂ ಇನ್ನೇನು ನೀವು ಹೇಳ್ದಂಗೆ ಕೇಳ್ತಾರೆ ನಾನು ಅಷ್ಟೇ ಅಕ್ಕ ನೀವಿರೋದ್ರಿಂದ ನಮ್ಗೊಂಥರ ಇವಾಗ ಧೈರ್ಯನೂ ಬಂದಂಗೆ ಆಗೈತೆ ನೀವು ನಮ್ಮ ಜೊತೆಗಿರೋದ್ರಿಂದ ಏನೋ ಒಂಥರ ಮನೆಯಾಗ ಹಿರಿಯರು ಅಂತೇಳಿ ನಮಗೂ ಒಂಥರ ಮನಸ್ಸಿಗೆ ಭಯ ಇರುತ್ತೆ ಏನೋ ನೀವಿರೋದ್ರಿಂದ ನಮಗೂ ಒಂಥರ ಒಳ್ಳೇದಾಗ್ತೈತೆ ಕರಿಯಮ್ಮಕ್ಕ ಮತ್ತೆ ಇಬ್ಬರು ಕೆಲ್ಸಕ್ಕೆ ಹೋಗ್ಬಿಟ್ಟು ₹1 ಇಟ್ಕೊಂಡಂಗೆ ನನಗೆ ಕೊಟ್ಬಿಡಿ ನಾನು ಯಜಮಾನಿಕೆ ಮಾಡಿ ನಿಮ್ಗೊಂದು ಮನೆ ಕಟ್ಟಿಸ್ಕೊಡ್ಲಿಲ್ಲ ನನ್ನ ಹೆಸರು ಕರಿಯಮ್ಮ ಅಂತ ಕರಿಬೇಡಿ ಸರಿನಾ ಅವನು ಮನೆ ಕಟ್ಟಿಸ್ತಾನಂತೆ ನನ್ನ ಗಂಡ ಆ ಶಕ್ತಿನ ಕೊಟ್ಟು ಮದುವೆ ಮಾಡ್ತಾಳಂತೆ ಅಕ್ಕವನ ಅದಕ್ಕೆ ಎಲ್ಲ ಮಾತಾಡ್ತಾ ಇದ್ರು ಎಲ್ಲ ಕೇಳಿಸ್ಕೊಂಡೆ ನನ್ನ ಗಂಡ ಹೋಗ್ತಿದ್ದೆ ನಾನು ಕರ್ದೆ ಬಾರಪ್ಪ ನಾವಿಬ್ರು ಏನೋ ಆಗ್ಬಿಟ್ಟೈತೆ ಅಂತೇಳಿ ನಾನು ದುಡ್ಡು ಐತೆ ಅಂತೇಳಿ ಗೊತ್ತಾಗ್ಬಿಡ್ತಾ ಸುಮ್ಮನೆ ಯಾಕೆ ಅವ್ರಿಗೆಲ್ಲ ಕಂಡರ್ ಪಾಲ್ ಮಾಡೋದು ಅಂತೇಳಿ ಹೋಗಿ ಕರೆದ್ರೆ ಬರಲ್ಲ ಅಂತೇಳಿ ಆ ಕವನ ಎಲ್ಲಿದ್ಲೋ ಏನೋ ಬಂದ್ಬಿಟ್ಟು ನನ್ನ ತಮ್ಮನಿಗೆ ಮೋಸ ಮಾಡಿಬಿಟ್ಟು ಇಂಥ ಅಲ್ಕ ಕೆಲಸ ಮಾಡಿ ಇನ್ನೂ ನನ್ನ ತಮ್ಮನ ಕರೀತಾ ಇದೆಯೇನೆ ಅಂತ ದುಡ್ಡು ಐತಲ್ಲ ಇವಾಗ ತಮ್ಮನ ತಾಗೆ ದುಡ್ಡಿಗಾಗಿನ ಮಗಳಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ಇಲ್ಲಿ ಬಂದೆ ಹೆಂಗೆ ಕರಿಯಮ್ಮ ಬಂದೆ ನನ್ನ ತಮ್ಮ ಹೆಂಡತಿಗೆ ಹೇಳೋಣ ಅಂತ ನನ್ನ ತಮ್ಮ ಇಲ್ಲ ಯಾತಾಗ ಹೋಗವನೇ ಅದಕ್ಕೇನೆ ಇನ್ಮೇಲೆ ಯಜಮಾನಿಕೆ ಮಾಡಿಕೊಂಡು ನನ್ನ ತಮ್ಮ ಹೆಂಡತಿ ದುಡಿತಾರೆ ಇನ್ನೇನಿದ್ರು ಎಲ್ಲ ನಂದು ಯಜಮಾನಿಕೆ ₹1 ಬೇಕಾದ್ರೆ ಅವ್ರು ನನ್ನ ಕೈಯಿಂದಲೇ ಕೇಳಿಸ್ಕೋಬೇಕು ಆ ಥರ ಮಾಡಿಬಿಟ್ಟು ನಾವು ಚೆನ್ನಾಗಿರ್ತೀವಿ ನೋಡು ಏನು ಅವನು ಒಬ್ಬನೇ ಅಂಬೋದೇನಲ್ಲ ಅಕ್ಕ ಎಷ್ಟು ಇದನ್ನ ಮಾಡ್ತಾರಕ್ಕ ನಮ್ಗಂತೂ ಜನ ನಾವು ಒಳ್ಳೇದು ಬಯಸಿದ್ರೆ ನಮಗೆ ಕೆಟ್ಟದೇ ಬಯಸ್ತಾರೆ ಬಿಡತ್ತ ಹೋಗ್ಲಿ ನೀವೇ ಮಾಡೋಕ್ಕಾಗುತ್ತೆ ನಾನು ಹೋಗ್ಬಿಟ್ಟು ಆ ಚೈತ್ರ ಮನೆಯಾಗೆ ಹೆಂಗೆ ಕೆಲಸ ಮಾಡಿದೀನಿ ಗೊತ್ತಾ ಕೈಯೆಲ್ಲ ಇದಾಗ್ಬಿಟ್ಟಾರ ಹಂಗೆ ಕೆಲಸ ಮಾಡಿದ್ದೀನಿ ಕೈಯೆಲ್ಲ ಸೆಲ್ತ್ ಹೋಗಿದ್ದಾವೆ ನನಗಂತೂ ಹಂಗೆ ನಾನು ಕೆಲಸ ಮಾಡಿಕೊಟ್ರು ಅವ್ರು ನನಗಿಂತ ನಿಷ್ಠುರ ಒರೆಸ್ಬಿಟ್ರು ಅದಕ್ಕೆ ಎಲ್ಲರ ಮುಂದೆ ನಾವು ಚೆನ್ನಾಗಿರ್ಬೇಕಂದ್ರೆ ಇವಾಗ ನನ್ನ ತಮ್ಮ ಹೆಂಡತಿ ದುಡ್ದು ನನ್ನ ಕೈಗೆ ಕೊಡ್ಬೇಕಂತ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಕೊಡ್ತೀನಿ ಅಂತ ಹೇಳವ್ರೆ ನನ್ನ ತಮ್ಮೇನ ಅವ್ನು ಯಾವತ್ತಿದ್ರೆ ಅಕ್ಕ ನನ್ನ ದುಡ್ಡು ಮೇಲೆ ನಿನ್ಗೇನೆ ಅಂತಾನೆ ಕೊಡ್ತೀವಿ ಬಿಡು ಅಕ್ಕ ಬಿಡು ಗೌರಮ್ಮಕ್ಕ ಇವಾಗ ನಮ್ಗಿನ್ನು ಯಾರು ಇದ್ದಾರೆ ಹೇಳಿ ಇವಾಗನೇ ತಾನೆ ದುಡ್ಡು ಇವಾಕನ ಕೈ ಕೊಡ್ತೀವಿ ಇವಾಗ ಇಟ್ಕೊಳ್ಳುತ್ತೆ ಬುದ್ಧಿವಂತಿಕೆಯಿಂದನ ಅಷ್ಟೇನೆ ನಾವು ಕೊಡ್ತೀವಿ ಇವಾಕನ ಕೈಗೆ ಕೊಡೋದು ನಾವು ಯಾರ ಕೈಗೂ ಕೊಡಕ್ಕೆ ಹೋಗಲ್ಲ ನಾವು ದುಡ್ದಿರೋ ದುಡ್ಡ ಇವಾಕನ ಕೈ ಕೊಟ್ಬಿಟ್ಟು ಇವಾಗ ಎಲ್ಲ ನಮ್ಮ ಮನೆ ಜವಾಬ್ದಾರಿ ಆಗಿರ್ಬೋದು ಎಲ್ಲ ನೋಡ್ಕೊಂತೈತೆ ನಾವು ಎಲ್ಲ ನೋಡ್ಕೊಂಡು ಇವಾಕನ ಮಾತಾಡಿಸ್ಕೊಂಡು ನಾವು ಚೆನ್ನಾಗಿರ್ತೀವಿ ಅಷ್ಟೇ ಆಡ್ಕೊಂಬರಿದ್ರೆ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಕೊಂಡು ಹೋಗ್ತೀವಿ ಬಿಡಿ ನಮಗೆ ಗೊತ್ತೈತೆ ಚೆನ್ನಾಗಿರೋದು ಹೆಂಗಿರ್ಬೇಕು ಅಂತ ನೋಡೋದಲ್ಲ ವೀಕ್ಷಕರೇ ಈಗ ಈ ಕರಿಯಮ್ಮ ತಮ್ಮ ಹೆಂಡತಿ ದುಡ್ದಿರೋ ದುಡ್ಡ ನನ್ನ ಕೈಗೆ ತಂದು ಕೊಡಬೇಕು ನಾನು ಮನೆ ಯಜಮಾನಿಕೆ ಮಾಡ್ತೀನಿ ನೀವಿಬ್ರು ದುಡ್ಡು ನನ್ನ ಕೈಗೆ ತಂದು ಕೊಡ್ರಿ ನಾವು ಮನೆ ಕಟ್ಟೋಣ ಅಂತೇಳಿ ಹೇಳ್ತಾವಳೆ ಇವಳು ದುಡಿಯಾಕಂತ ಆಗಲ್ಲ ಇವಳ ಕೈಲೇ ತಮ್ಮ ಹೆಂಡತಿ ದುಡ್ದಿರೋ ದುಡ್ಡು ಇಸ್ಕೊಂತಾಳಂತೆ ಇಸ್ಕೊಂಡು ಮನೆ ಕಟ್ಟಿಸ್ಕೊಡ್ತಾಳಂತೆ ನೋಡ್ರಿ ಇದು ಯಾವ ಲೆಕ್ಕಾಚಾರ ದುಡಿಯೋಕ್ಕಾಗಲ್ಲ ಅವಳು ಮನೆ ಯಜಮಾನ ಇವಳು ತನ್ವಿ ಸರಿ ಆಯ್ತಕ್ಕ ಕೊಡ್ತೀನಿ ಅಂತವಳೆ ಈ ಯೋಸ್ತಿನ ಕೊಡ್ತಾಳೋ ಏನೋ ಗೊತ್ತಿಲ್ಲ ಹಿಂಗೆ ದುಡ್ದು ತಂದು ಕೊಡ್ತಾಳೋ ನೋಡೋಣ ಯಾವುದು ಇದು ಕೊನೆವರೆಗೂ ಹಿಂಗೆ ಇರಲ್ಲ ಇವಾಗ ಫಸ್ಟಿಗೆ ಇವಾಗ ಚೆನ್ನಾಗಿದ್ದಾರೆ ಇವಾಗ ಸರಿ ಆಯ್ತಕ್ಕ ನಮ್ಮ ಕರಿಯಮ್ಮಕ್ಕ ಹೆಂಗೆ ಹೇಳುತ್ತಾ ಹಂಗೆ ನಮ್ಮ ಕರಿಯಮ್ಮಕ್ಕನಿಗೆ ನಾವು ದುಡ್ದಿರೋ ದುಡ್ಡೆಲ್ಲ ಕೊಡ್ತೀವಿ ಆವಕ್ಕನೇ ಮನೆ ಯಜಮಾನಿ ಅಂತೇಳಿ ತನ್ವಿ ಹೇಳ್ತಾ ಇದ್ದಾಳೆ ಯಾರೇ ಆಗಲಿ ಫಸ್ಟಿಗೆ ಬಂದಾಗ ಮನೆಯಲ್ಲಿ ತುಂಬ ವಿಶ್ವಾಸ ಅನ್ನೋದಿರುತ್ತೆ ಯಾವುದೇ ಇದು ಕೊನೆವರೆಗೂ ಇರಲ್ಲ ಯಾವತ್ತೂ ಹೆಣ್ಮಕ್ಳು ಬೇರೆಯವರು ಒಂದೇ ಮನೆಯಲ್ಲಿ ವಾರಗಿತ್ತರಾಗಿರ್ಬೋದು ಬೇರೆ ಬೇರೆ ಯಾರೇ ಆಗಿರ್ಬೋದು ಒಂದೇ ಮನೆಯಲ್ಲಿ ಜಾಸ್ತಿ ಹೆಣ್ಮಕ್ಳು ಹೊಂದಾಣಿಕೆಯಿಂದ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವುದಾದ್ರೂ ಒಂದು ಮನಸ್ತಾಪಗಳು ಬಂದೇ ಬರುತ್ತೆ ಮುನ್ಸುಗಳು ಬಂದೇ ಬರ್ತಾವೆ ಜಗಳಗಳು ಆಗಲಿಲ್ಲ ಅಂತಂದ್ರೆ ಮನಸ್ಸಲ್ಲಿರೋದು ಈ ಥರ ಎಲ್ಲ ಇದ್ದೇ ಇರುತ್ತೆ ಇಬ್ರು ಹೆಣ್ಮಕ್ಳು ಹೊಂದ್ಕೊಳ್ಳೋದು ಅದರಲ್ಲಿ ತಮ್ಮನ ಹೆಂಡತಿ ಹಿಂಗೆ ಅದಕ್ಕೆ ನಾದ್ನಿ ಹೊಂದ್ಕೊಳ್ಳೋದಂತೂ ತುಂಬಾನೇ ಕಷ್ಟ ತುಂಬ ಕಷ್ಟ ಅದಕ್ಕೆ ನಾದ್ನಿ ಹೊಂದ್ಕೊಳ್ಳೋದು ಇವಾಗ ಈಗೇನೋ ತನ್ವಿ ಸರಿ ಆಯ್ತಕ್ಕ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾವಳೆ ಕೊನೆವರೆಗೂ ಇದು ಹಿಂಗೆ ಇರುತ್ತಾ
ನೋಡೋಣ. ನಾವು ಇದೇ ಊರಾಗೆ ಇರ್ತೀವಿ, ನೋಡ್ತೀವಿ, ನೀವು ನೋಡ್ತಾ ಇರ್ರಿ. ಇವರಿಬ್ರು ಎಲ್ಲಿವರೆಗೂ ಹಿಂಗಿರ್ತಾರೆ ಅಂತೇಳಿ ನೀವು ನೋಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.